ನಮಸ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. In Karnataka, Dharmasthala has made a sensational claim. He has filed a complaint. ಕರ್ನಾಟಕವಿன் புகழ்பெற்ற தர்மஸ்தலா கோவிலில் burial case, albeit slowly. Now the man who alleged that he was ಓಕೆ, ನೋಡಿದ್ರಲ್ಲ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಗುರು ಮಲಯಾಳಂ ಕೂಡ ಎಲ್ಲ ನ್ಯೂಸ್ ಚಾನೆಲ್ಗಳು ಸೌಜನ್ಯ ಕೇಸ್ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಿದ್ರೆ, ಬಟ್ ನಮ್ಮ ಈ ಕನ್ನಡ ನ್ಯೂಸ್ ಚಾನೆಲ್ಗಳು ಏನು ಮಾಡ್ತಿದೆ? ಆ್ಯಕ್ಚುಲಿ ಪೇಟಿಎಮ್, ಗೂಗಲ್ ಪೇ, ಫೋನ್ಪೇ ಎಲ್ಲ ಆಗಿರಬೇಕು ಅನಿಸುತ್ತೆ. ಈ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಇಂಥ ಸುದ್ದಿ ಕೊಡೋದಿಲ್ಲ. ಇವ್ರು ಕೊಡೋ ಅಂಥ ನ್ಯೂಸ್ ಯಾವ್ದು ಗೊತ್ತಾ? ಚಂದನ್ ಶೆಟ್ಟಿಯನ್ನು ನೋಡಿ ಭಾವುಕರಾದ ನಿವೇದಿತಾ ಗೌಡ, ಎದ್ದು ಬಿದ್ದು ಸೈಕಲ್ ತುಳಿದ DK ಶಿವಕುಮಾರ್, ಇನ್ಸ್ಟಾಗ್ರಾಮ್ ಅಲ್ಲಿ ಕಿಪ್ಪಿ ಕೀರ್ತಿ ಕಣ್ಣೀರು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೇಷ್ಮಾ. ನನ್ನ ಇನ್ಸ್ಟಾಗ್ರಾಮ್ ಹೋಗಿ ಇಂಥ ಸಿಲ್ಲಿ ನ್ಯೂಸ್ಗಳನ್ನ ಹಾಕೋದನ್ನ ಫಸ್ಟ್ ಬಿಡ್ರು. ಫಸ್ಟ್ ಕನ್ನಡ ನ್ಯೂಸ್ ಚಾನಲಲ್ಲಿ ಏನೇನು ಹಾಕಬೇಕು, ಯಾವ ಥರ ವಾಯ್ಸ್ ರೈಸ್ ಮಾಡಬೇಕು, ಯಾವುದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು, ಆ್ಯಂಡ್ ಜನಗಳಿಗೆ ಯಾವುದು ತೋರಿಸ್ಬೇಕು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಇಂಥದನ್ನು TV ನ್ಯೂಸಲ್ಲಿ ಹಾಕ್ರಿ. ಅದು ಬಿಟ್ಟು ಇಂಥ ಸಿಲ್ಲಿ ಹಾಕೋದಲ್ಲ. ಅರ್ಥ ಆಯ್ತಾ? ಡಿ-ಬಾಸ್ ವಿಚಾರದಲ್ಲಿ ಅಷ್ಟೊಂದೆಲ್ಲ ಎಗರಾಡ್ದವರು ಎಲ್ಲರಪ್ಪ ಹೋಗಿದ್ದೀರಾ, ಕಾಣೆ ಆಗಿಬಿಟ್ಟಿದ್ದೀರಲ್ಲ. ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ, ಅನನ್ಯ ಭಟ್ ಕೇಸ್ ಬಗ್ಗೆ ಮಾತಾಡಿ, ಇಷ್ಟೊಂದು ನಡೀತಿದೆಯಲ್ಲ, ಇದ್ರ ಬಗ್ಗೆ ಮಾತಾಡ್ರಿ ನ್ಯೂಸ್. ಇಷ್ಟಿಲ್ಲದೆ ನಮ್ಮ ಬಾಸ್ ಸುಮ್ಮನೆ ಹೇಳಿಲ್ಲ ಗುರು. ಏನಂತಾನ ಅರ್ಥ ಆಯ್ತಾ? ಏನ್ರಿ ಮೀಡಿಯಾ?